ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಮತ್ತೆ ಮೂವೀಸ್ ಅಲ್ಲಿ ಹೇಳಿರೋ ಕತೆ ಅಲೆಕ್ಸಾಂಡರ್ ಇಂಡಿಯಾಗ್ ಬರ್ತಾನೆ. ಇಂಡಿಯಾಗ್ ಬಂದು ಪೋರಸ್ನ ಸೋಲ್ಸಾದ್ಮೇಲೂ ಪೋರಸ್ನ ಬ್ರೇವರಿ ನೋಡಿ ಗೆದ್ದಿರೋ ಜಾಗನೆಲ್ಲ ವಾಪಸ್ ಕೊಟ್ಟು ರಿಟರ್ನ್ ಹೋಗ್ಬಿಡ್ತಾನೆ ಅಂತ. ಇಡೀ ಜಗತ್ನೇ ಗೆಲ್ಬೇಕು ಅಂತಿದ್ದ ಅಲೆಕ್ಸಾಂಡರ್ ಬರೀ ಅವ್ನ ಸೈನಿಕರು ಸುಸ್ತಾಗಿದ್ರು ಅಂತ ವಾಪಸ್ ಹೋಗ್ತಾನಂತೆ. ಈ ಕತೆಗಳು ಬರೀ ಗ್ರೀಕ್ ರೆಕಾರ್ಡ್ಸ್ ಅಲ್ಲಿ ಅಷ್ಟೇ ಸಿಗೋದು. ನಮ್ಮ ಇಂಡಿಯನ್ ರೆಕಾರ್ಡ್ಸ್ ಅಲ್ಲಿ ಅಲೆಕ್ಸಾಂಡರ್ ಮತ್ತೆ ಈ ವಾರ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಅಲೆಕ್ಸಾಂಡರ್ ದ ಗ್ರೇಟ್ ಹೆಂಗಾದ ಅಂದ್ರೆ ಗ್ರೀಕ್ ಹಿಸ್ಟೋರಿಯನ್ಸ್ ಬುಕ್ ಅಲ್ಲಿ ಬರೋದ್ರು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ. ಅದಕ್ಕೆ ಹಿಸ್ಟ್ರಿಯಲ್ಲಿ ತೆಗೆದು ನೋಡಿದ್ರೆ ಇವನ್ಗಿಂತ ಬೇರೆ ಗ್ರೇಟ್ ರಾಜರುಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ಚಂಗಿಸ್ ಖಾನ್. ಇವನು ಅಲೆಕ್ಸಾಂಡರ್ ಗಿಂತ ಜಾಸ್ತಿ ರಾಜ್ಯಗಳನ್ನ ಗೆದ್ದು ಅವನ ಅಂಡರ್ ಅಲ್ಲಿ ತಗೊಂಡಿದ್ದ. ನಿಜವಾಗ್ಲೂ ಗ್ರೇಟ್ ಟೈಟಲ್ ಅಂತ ಕೊಡ್ಬೇಕಾಗಿದ್ದು ಈ ಚಂಗಿಸ್ ಖಾನ್ಗೆ. ಯಾಕಂದ್ರೆ ಇವನು ಅಟ್ಲೀಸ್ಟ್ ಜಸ್ಟಿಸ್ ಗೋಸ್ಕರ ಫೈಟ್ ಮಾಡ್ತಿದ್ದ, ಅವ್ರ ಜನಕ್ಕೆ ನ್ಯಾಯ ಸಿಗ್ಲಿ ಅಂತ. ಈ ಕಡೆ ಅಲೆಕ್ಸಾಂಡರ್ ದ ಗ್ರೇಟ್ ಫೈಟ್ ಏನಕ್ಕೆ ಮಾಡ್ತಿದ್ದ ಅಂದ್ರೆ ಅವ್ನ್ ಗ್ರೇಟ್ ಅನ್ಸ್ಕೊಳಕ್ ಅಷ್ಟೇ. ಸೊ ಅಲೆಕ್ಸಾಂಡರ್ಗೆ ನಾನು ಅಲೆಕ್ಸಾಂಡರ್ ದ ಗ್ರೇಟ್ ಆಗ್ಬೇಕು ಅನ್ನೋ ಹುಚ್ಚು ಎಲ್ಲಿಂದ ಬಂತು ಅಂದ್ರೆ ಸ್ಟೋರಿಯಲ್ಲಿ ಸ್ವಲ್ಪ ಹಿಂದೆ ಹೋಗ್ಬೇಕು. ಅಲೆಕ್ಸಾಂಡರ್ 356 BCE ಮ್ಯಾಸಡೋನಿಯಾ ಪೆಲಾ ಅನ್ನೋ ಊರಲ್ಲಿ ಹುಟ್ಟಿದ್ದು. ಅವ್ರ ತಂದೆ ಫಿಲಿಪ್ II ಮತ್ತೆ ತಾಯಿ ಒಲಿಂಪಿಯಾ. ಅಲೆಕ್ಸಾಂಡರ್ ಚಿಕ್ಕ ವಯಸ್ಸಿರ್ಬೇಕಾದ್ರೆ ಅವ್ರ ತಂದೆ ತಾಯಿ ಸಪರೇಟ್ ಆಗ್ಬಿಡ್ತಾರೆ. ಅಲೆಕ್ಸಾಂಡರ್ ಅವ್ರ ತಾಯಿ ಜೊತೆ ಮನೆ ಬಿಟ್ಟು ಹೊರಟೋಗ್ತಾರೆ. ಸ್ವಲ್ಪ ಟೈಮ್ ಆದ್ಮೇಲೆ ಅವ್ರ ತಂದೆ ಫಿಲಿಪ್ II ಇನ್ನೊಂದ್ ಮದ್ವೆ ಆಗ್ತಾರೆ. ಚಿಕ್ಕ ವಯಸ್ಸಿಂದನೇ ಇದನ್ನೆಲ್ಲ ನೋಡ್ಕೊಂಡ್ ಬಂದ ಅಲೆಕ್ಸಾಂಡರು ಅವ್ರ ತಂದೆನ ಶತ್ರು ತರ ನೋಡ್ತಿರ್ತಾನೆ. ಇದರಿಂದ ಅವ್ನ ತಲೆಲಿರುತ್ತೆ ನಾನ್ ನಮ್ಮ ಅಪ್ಪನ್ಗಿಂತ ಗ್ರೇಟ್ ಆಗ್ಬೇಕು ಅಂತ. ಅದ್ರ ಜೊತೆಗೆ ಅವ್ರ ತಾಯಿಯವ್ರನ್ನು ಅದೇ ಹೇಳ್ಕೊಟ್ ಬೆಳೆಸ್ತಿರ್ತಾರೆ, ಇಡೀ ಜಗತ್ನ ನೀನು ಗೆಲ್ಬೇಕು ಅಂತ. ಇಲ್ಲಿಂದ 17 ವರ್ಷ ಇಪೈರಸ್ ಸಿಟಿಯಲ್ಲಿ ಅವ್ರ ತಾಯಿಯವ್ರ ಜೊತೆ ಅಲೆಕ್ಸಾಂಡರ್ ಬೆಳಿತಾನೆ. 17 ವರ್ಷ ಆದ್ಮೇಲೆ ಅಲೆಕ್ಸಾಂಡರ್ ಅವ್ರ ತಂದೆ ಫಿಲಿಪ್ II ಅಲೆಕ್ಸಾಂಡರ್ನ ನೋಡಿ ಶಾಕ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಅಲೆಕ್ಸಾಂಡರ್ ಅವ್ರ ಅಪ್ಪನ್ನು ಮೀರ್ಸೋಂಗಿರ್ತಾನೆ. ಅಲ್ಲಿ ಸುತ್ತಮುತ್ತ ಅವನ್ನ ಸೋಲ್ಸೋರು ಯಾರು ಇರಲ್ಲ. ಇದನ್ನ ನೋಡಿ ಫಿಲಿಪ್ II ಅಲೆಕ್ಸಾಂಡರ್ ಅವ್ರ ತಂದೆ ಅವ್ರಿಗೆ ಒಂದು ಚಿಕ್ಕ ಆರ್ಮಿನ ಕೊಡ್ತಾರೆ. ಆದ್ರೆ ಇನ್ನೊಂದು ಕಡೆ ಅಲೆಕ್ಸಾಂಡರ್ ಅವ್ರ ತಂದೆ ಪರ್ಷಿಯಾ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ಫಿಲಿಪ್ II ಯಾರೋ ಮೋಸದಿಂದ ಸಾಯಿಸ್ಬಿಡ್ತಾರೆ. ಇದರಿಂದ ಅಲೆಕ್ಸಾಂಡರ್ ರಾತ್ರೋರಾತ್ರಿ ಮೆಸಡೋನಿಯಾದ ರಾಜ ಆಗ್ಬಿಡ್ತಾನೆ. ಈಗ ಅವನ ಹತ್ರ 2 ಆಪ್ಷನ್ ಇರುತ್ತೆ. ಒಂದು ಗ್ರೀಸಲ್ಲೇ ಇದ್ದು ಅಲ್ಲಿನ ಆಡಳಿತ ನೋಡ್ಕೊಳ್ಳೋದು, ಇಲ್ಲ ಅವ್ರ ತಂದೆ ಪ್ಲಾನ್ ನ ಫಾಲೋ ಮಾಡ್ಕೊಂಡು ಪರ್ಷಿಯಾ ಮೇಲೆ ಅಟ್ಯಾಕ್ ಮಾಡೋದು. ಅಲೆಕ್ಸಾಂಡರ್ ದ ಗ್ರೇಟ್ ಆಗ್ಬೇಕಾಗಿರುತ್ತೆ. ಅದಕ್ಕೆ ಅವನು ಪರ್ಷಿಯಾ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಒಂದೊಂದಾಗೆ ಪರ್ಷಿಯಾದ ಸಿಟಿಗಳ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಗೆದ್ದು ಅವನ್ ಕಂಟ್ರೋಲ್ಗೆ ತಗೊಂತಿರ್ತಾನೆ. ಇದರಿಂದ ಅವನಲ್ಲಿ ಹೋಗ್ತಾ ಹೋಗ್ತಾ ದುರಹಂಕಾರನು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಅವನ್ ಕರಿಯರ್ ನ ದೊಡ್ಡ ವಿಕ್ಟ್ರಿ ಅಂದ್ರೆ ಪರ್ಷಿಯಾದ ದೊಡ್ಡ ಸಿಟಿಯ ರಾಜ ಡ್ಯಾರಿಯಸ್ III ಸೋಲಿಸಿದಾಗ. ಅಲೆಕ್ಸಾಂಡರ್ ಹತ್ರ 47,000 ಸೋಲ್ಜರ್ಸ್ ಇರ್ತಾರೆ. ಅದೇ ಡ್ಯಾರಿಯಸ್ ಹತ್ರ 1,00,000+ ಸೋಲ್ಜರ್ಸ್ ಇರ್ತಾರೆ. ಆದ್ರೂ ಗ್ವಾಗಮೇಲಾ ಅಲ್ಲಿ ಆದ ಈ ವಾರ್ ಅಲ್ಲಿ ಅಲೆಕ್ಸಾಂಡರ್ ವಿನ್ ಆಗ್ತಾನೆ. ಇದಾದ್ಮೇಲೆ ಅವನಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿರುತ್ತೆ, ಈ ಭೂಮಿ ಮೇಲೆ ಯಾರು ನನ್ನ ಸೋಲ್ಸೋರ್ ಇಲ್ವೇ ಇಲ್ಲ ಅಂತ. ಇನ್ನೊಂದು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ವೆಸ್ಟ್ ಅಲ್ಲಿ ಇರೋ ಜನ ಇವನ್ ಮಾಡಿರೋ 1-2 ಕೆಲ್ಸನ ಬುಕ್ ಅಲ್ಲಿ ಒತ್ತಿ ಹೇಳಿಯಾರೆ. 25 ವರ್ಷದಲ್ಲೇ ಅಲೆಕ್ಸಾಂಡರ್ ಇಷ್ಟೊಂದು ಏರಿಯಾನ ಅವನ ಅಂಡರ್ ಅಲ್ಲಿ ತಗೊಂಡಿದ್ದ ಅಂತ. ಇಲ್ಲಿ ಮುಚ್ಚಾಕಿರೋ ಸ್ಟೋರಿ ಏನಪ್ಪಾ ಅಂದ್ರೆ ಅಲೆಕ್ಸಾಂಡರ್ ಮುಂದೆ ಯಾರು ತಲೆ ಬಗ್ಸಲ್ಲ ಅಂತಾರೆ ಅವರ ಕಂಪ್ಲೀಟ್ ಫ್ಯಾಮಿಲಿನ ಕ್ರೂಸಿಫೈ ಮಾಡ್ತಿದ್ದ ಅವನು. ಬದುಕಿರೋರ್ನೆ ಈ ತರ ಪ್ಲಸ್ ಮಾರ್ಕ್ ಮೇಲೆ ಹ್ಯಾಂಗ್ ಮಾಡಿ ಸಾಯಕ್ ಬಿಡೋದು. ಅಲೆಕ್ಸಾಂಡರ್ನ ಪ್ರಾಣ ಉಳಿಸಿದ ಅವನ ಬೆಸ್ಟ್ ಫ್ರೆಂಡ್ ಸೈಟಸ್ನು ಸಾಯಿಸ್ಬಿಡ್ತಾನೆ. ಯಾಕೆಂದ್ರೆ ಅವನು ಅಲೆಕ್ಸಾಂಡರ್ ಅಗೇನ್ಸ್ಟ್ ಆಗಿ ಏನೋ ಮಾತಾಡಿದ್ದ ಅಂತ. ಈ ತರ ಹೋಗ್ತಾ ತುಂಬಾ ಕ್ರೂರಿ ಆಗ್ತಾ ಹೋಗ್ತಾನೆ. ಆದ್ರೆ ದೊಡ್ಡೋರ್ ಹೇಳ್ದಂಗೆ ಮೇಲೆ ಹೋಗೋದೆಲ್ಲ ಕೆಳಗ್ ಬೀಳ್ಲೇಬೇಕಲ್ಲ ಒಂದಿನ. ಪರ್ಷಿಯಾ ಆದ್ಮೇಲೆ ಅವನ ಕಣ್ಣು ಇಂಡಿಯನ್ ಸಬ್ ಕಾಂಟಿನೆಂಟ್ ಮೇಲೆ ಬೀಳುತ್ತೆ. ಏನಕ್ಕೆ ಅಂತ ಕೇಳಿದ್ರೆ ನಮ್ಮ ಇಂಡಿಯಾಲಿದ್ದ ನ್ಯಾಚುರಲ್ ವೆಲ್ತ್ ನ ನೋಡಿ ಇದನ್ನು ಅವನ ಅಂಡರ್ ಅಲ್ಲಿ ತೊಳಕ್ ಹೋಗ್ತಾನೆ. ಇಲ್ಲಿ ಪ್ರೆಸೆಂಟ್ ಪಾಕಿಸ್ತಾನ್, ಆದ್ರೆ ಆ ಟೈಮ್ ಅಲ್ಲಿ ಪೌರವ ರಾಜ್ಯ ಅಂತ. ಅವ್ರ ರಾಜ ಪೋರಸ್. ಆ ಕಡೆ ವೆಸ್ಟ್ ಇಂದ ಕುದುರೆ ಮೇಲೆ ಬಂದ ಅಲೆಕ್ಸಾಂಡರ್ ನೋಡಿ ಶಾಕ್ ಆಗ್ಬಿಡ್ತಾನೆ. ಪೋರಸ್ ರಾಜ ಆನೆ ಮೇಲೆ ಕುತ್ಕೊಂಡು ಯುದ್ಧ ಮಾಡಕ್ ಬರೋದ್ನ. 1 ತಿಂಗಳಾಗತ್ತೆ. ಪೋರಸ್ ರಾಜ ಯಾವುದೇ ಕಾರಣಕ್ಕೂ ಅಲೆಕ್ಸಾಂಡರ್ನ ಇಂಡಿಯಾ ಒಳಗಡೆ ಬಿಡಲ್ಲ ಬರಕ್ಕೆ. ಈ ವಾರ್ನ ಎಂಡ್ ಏನಾಯ್ತು ಅನ್ನೋದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಯಾಕೆಂದ್ರೆ ಗ್ರೀಕ್ ಮತ್ತೆ ರೋಮನ್ ಬುಕ್ಸ್ ಪ್ರಕಾರ ಹೋದ್ರೆ ಇಲ್ಲಿ ಅಲೆಕ್ಸಾಂಡರ್ ಗೆದ್ದಿದ್ದ. ಈ ಸ್ಟೋರಿನ ನಂಬೋ ಜನ ಈ ಫ್ಯಾಕ್ಟ್ಸ್ ನ ಮುಂದೆ ಇಡ್ತಾರೆ. ಚಂದ್ರಗುಪ್ತ ಮೌರ್ಯ ಅವ್ರ ಟೈಮ್ ಅಲ್ಲಿ ಒಂದು ಇಂಡೋ ಗ್ರೀಕ್ ಎಂಪೈರ್ ಇತ್ತು. ಚಂದ್ರಗುಪ್ತ ಮೌರ್ಯ ಅಲ್ಲಿನ್ ಎಂಪೈರ್ ಸೆಲ್ಯೂಕಸ್ ನ ಸೋಲ್ಸಿ ಅವ್ರ ಮಗಳನ್ನ ಮದ್ವೆ ಆಗಿದ್ರು. ಇದು ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್. ಸೊ ಈ ಸ್ಟೋರಿನ ನಂಬೋ ಜನ ಕ್ವೆಶ್ಚನ್ ಮಾಡ್ತಾರೆ, ಗ್ರೀಕ್ ಜನ ಇಲ್ಲಿ ಹೆಂಗ್ ಬಂದ್ರು ಅಂತ. ಅಲೆಕ್ಸಾಂಡರ್ ಗೆದ್ದಾದ್ಮೇಲೆ ಸ್ವಲ್ಪ ಗ್ರೀಕ್ ಜನ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ರೇನೋ ಅಂತ. ಇಲ್ಲಿ ಇನ್ನೊಂದು ಸ್ಟೋರಿ ಬಂದು ಈ ವಾರ್ನ ಎಂಡ್ ಅಲ್ಲಿ ಅಲೆಕ್ಸಾಂಡರ್ನ ಕುದುರೆ ಸತ್ತೋಗುತ್ತೆ. ಇದರ ಹೆಸರು ಬಂದು ಬೂಸೆಫೆಲೋಸ್. ಇದು ಅಲೆಕ್ಸಾಂಡರ್ಗೆ ತುಂಬಾ ಪ್ರಿಯ. ಸೊ ಕ್ವೆಶ್ಚನ್ ನ ಇಲ್ಲೇ ರೈಸ್ ಮಾಡೋದು ಜನ, ಅವ್ನ್ ಕುದುರೆನೇ ಉಳಿಲಿಲ್ಲ ಅಂದ್ಮೇಲೆ ಅವ್ನ್ ಹೆಂಗ್ ಗೆಲ್ಲಕ್ ಸಾಧ್ಯ ಅಂತ. ಈ ಕತೆನ ನಂಬೋ ಜನ ಕೇಳ್ತಾರೆ,
ಯಾವುದೇ ಹಿಂದೂ ಸ್ಕ್ರಿಪ್ಟ್ಸ್ ಅಲ್ಲಿ ಅಲೆಕ್ಸಾಂಡರ್ ಗೆದ್ದಿದ್ದು ಬಂದಿದ್ದು ಈ ವಾರ್ ಆಗಿದ್ದು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅಲೆಕ್ಸಾಂಡರ್ ಬಂದು ಪೋರಸ್ನ ಸೋಲ್ಸಿರೋ ಸ್ಟೋರಿ ಬರೀ ಗ್ರೀಕ್ ಮತ್ತೆ ರೋಮನ್ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಅಷ್ಟೇ ಸಿಗೋದು. ಆದ್ರೆ ಅಲೆಕ್ಸಾಂಡರ್ ಗೆದ್ದಿದ್ನೋ ಸೋತಿದ್ನೋ, ಆದ್ರೆ ಪೋರಸ್ನಂತೂ ನೋಡಿ ಸುಸ್ತಾಗಿದ್ದ. ಯಾಕೆ ಅಂದ್ರೆ ಇಡೀ ಜಗತ್ನೇ ಗೆಲ್ತೀನಿ ಅಂತ ಬಂದ ಅಲೆಕ್ಸಾಂಡರು ಇಂಡಿಯಾ ಒಳಗೂನು ಬರಕಾಗ್ಲಿಲ್ಲ ಅವನ ಕೈಯಲ್ಲಿ. ಅಕಸ್ಮಾತ್ ಅವ್ನ್ ಗೆದ್ದಿದ್ದ ಅಂತ ನಾವು ತಿಳ್ಕೊಂಡ್ರೆ ಮುಂದೆ ಇದ್ದಿದ್ದು ಅವನ್ಗೆ ನಂದಾ ಎಂಪೈರ್. ಅವ್ರ ಹತ್ರ 2 lakh ಸೋಲ್ಜರ್ಸ್, 80,000 ಹಾರ್ಸಸ್ ಮತ್ತೆ 6,000 ವಾರ್ ಎಲಿಫೆಂಟ್ಸ್ ಇದ್ದಿದ್ದು. ಇದನ್ನ ಕೇಳಿ ಅಲೆಕ್ಸಾಂಡರು ಇಲ್ಲಿಂದ ವಾಪಸ್ ಹೋಗೋದೇ ಬೆಟರು ಅನ್ಕೊಂಡು ಪ್ರೆಸೆಂಟ್ ಇಂಡಿಯಾದ ಬಾರ್ಡರ್ ಇಂದ ವಾಪಸ್ ಹೋಗ್ತಾನೆ. ಇಲ್ಲಿ ಇನ್ನೊಂದು ಮಿಸ್ಟ್ರಿ ಏನಪ್ಪಾ ಅಂದ್ರೆ ಚಿಕ್ಕ ಏಜ್ ಅಲ್ಲೇ ಅಲೆಕ್ಸಾಂಡರು ಹೆಂಗ್ ಸತ್ತ ಅಂತ. ಕೆಲವ್ರು ಹೇಳ್ತಾರೆ ಪೋರಸ್ ಇಂದ ಮೈ ಮೇಲೆ ಅಷ್ಟು ಒದೆಗಳು ಬಿದ್ದಿತ್ತು ಅವನ್ಗೆ ಅಂತ, ಅದನ್ನ ಅವನ ಕೈಯಲ್ಲಿ ತಡ್ಕೊಳಕ್ ಆಗ್ಲಿಲ್ಲ. ಆಮೇಲೆ ಇನ್ ಕೆಲವ್ರು ಹೇಳ್ತಾರೆ ಅವನ್ ತುಂಬಾ ಕುಡಿತಿದ್ದ ಅಂತ. ಆದ್ರೆ ಈ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಗ್ರೀಕ್ ಸ್ಕ್ರಿಪ್ಚರ್ಸ್ ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಈ ವಾರ್ ಮಿಸ್ಟ್ರಿಯಲ್ಲಿ ನೀವ್ ಯಾವ ಸೈಡ್ ಸ್ಟೋರಿನ ನಂಬ್ತೀರಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ.